ಬಹಳ ಪ್ರಾಮಾಣಿಕ ಮಂತ್ರಿಗಳಲ್ಲಿ ರಮಾನಾಥ್ ರಾಯ್ ಕೂಡ ಒಬ್ರು. ಅವರು ಸೋಲ್ಬಾರ್ದಾಗಿತ್ತು, ಆದರೂ ಅವ್ರ ಕ್ಷೇತ್ರದ ಜನ ಸೋಲಿಸಿದ್ದಾರೆ. ಸೋಲಿಸಿದ್ದು ನನ್ನ ಪ್ರಕಾರ ನ್ಯಾಯ ಅಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ. ಉತ್ತಮ ರೀತಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅವ್ರ ಕ್ಷೇತ್ರದ ಅಭಿವೃದ್ಧಿನೂ ಮಾಡಿದ್ರು, ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಕೂಡ ತಂದಿದ್ರು. ಆದರೂ ಕೂಡ ಸೋತರು ಅಂತಕ್ಕಂಥದ್ದು ನೋವು ಸಂಗತಿ ಅಲ್ವಾ? ಇನ್ನೊಂದ್ಸಾರಿ ನಿಂತ್ಕೋತಾರೆ ಅವರು. 2028ಗೆ ಮತ್ತೆ ಅಭ್ಯರ್ಥಿ ಆಗ್ತಾರೆ. ಆಗ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು ನೀವು. 2013ರಿಂದ 2018ರವರೆಗೆ ನಾನು ಮುಖ್ಯಮಂತ್ರಿ ಆಗಿದ್ದೆ. ರಮಾನಾಥ್ ರಾಯ್ ಅವರು ಕೂಡ ಮಂತ್ರಿ ಆಗಿದ್ರು ನನ್ನ ಸಂಪುಟದಲ್ಲಿ. ಅವರು ಆ ಕಾಲವನ್ನ ಸುವರ್ಣ ಯುಗ ಅಂತೇಳಿ ಕರೆದಿದ್ದಾರೆ. ಅದು ನಿಜವಾದ ಸುವರ್ಣ ಯುಗನೇ. ಅವರ ಕ್ಷೇತ್ರಕ್ಕೆ ರಮಾನಾಥ್ ರೈ ಅವರು ರಾಜ್ಯ ಸರ್ಕಾರದಿಂದ 5,000 ಕೋಟಿ ರೂಪಾಯಿಗಳನ್ನು ತಂದಿದ್ದರು. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ರು. ಆದರೂ ಸೋತರು ಅಂತಕ್ಕಂಥದ್ದೇ ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಸೋಲ್ಬಾರ್ದಾಗಿತ್ತು ಅಲ್ವಾ? ಆದರೂ ಅವ್ರ ಕ್ಷೇತ್ರದ ಜನ ಸೋಲಿಸಿದ್ದಾರೆ. ಸೋಲಿಸಿದ್ದು ನನ್ನ ಪ್ರಕಾರ ನ್ಯಾಯ ಅಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ. ಯಾಕಂತಂದ್ರೆ ಉತ್ತಮ ರೀತಿಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅವ್ರ ಕ್ಷೇತ್ರದ ಅಭಿವೃದ್ಧಿನೂ ಮಾಡಿದ್ರು, ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಕೂಡ ತಂದಿದ್ರು. ಆದರೂ ಕೂಡ ಸೋತರು ಅಂತಕ್ಕಂಥದ್ದು ನೋವು ಸಂಗತಿ ಅಲ್ವಾ? ಅಲ್ವಾ? ಇನ್ನೊಂದ್ಸಾರಿ ನಿಂತ್ಕೋತಾರೆ ಅವರು. ಗೆ ಮತ್ತೆ ಅಭ್ಯರ್ಥಿ ಆಗ್ತಾರೆ. ಆಗ ಹೆಚ್ಚು ಅಂತರದಿಂದ ಗೆಲ್ಲಿಸಬೇಕು ನೀವು. ಗೆಲ್ಲಿಸ್ತೀರಿ ಅಲ್ವಾ? ಬಹಳ ಪ್ರಾಮಾಣಿಕ ಮಂತ್ರಿಗಳಲ್ಲಿ ನಮ್ಮ ಮಂತ್ರಿಮಂಡಲದಲ್ಲಿ ಇದ್ದಂಥ ಮಂತ್ರಿಗಳಲ್ಲಿ ರಮಾನಾಥ್ ರಾಯ್ ಕೂಡ ಒಬ್ರು ಅಂತಕ್ಕಂಥ